ಎಲ್ಲರಿಗೂ ಮತ್ತೊಂದು ಲಾಗ್ಗೆ ಸ್ವಾಗತ ಅಂದ್ಕೊಳ್ಳಿ. ಹೌದು, ಟೈಮಿಂಗು ನಾಳೆ ಡೇಟ್ 12 ಗಂಟೆ ತನಕ ಟೈಮಿಂಗ್ ಇದೆ. ದರ್ಶನ ಮಾಡೋದಕ್ಕೆ ಹೋಗಿ ಮಾಡ್ಕೊಬರ್ಬೋದು ತಿರುಪತಿಗೆ. ಬನ್ನಿ, ಸದ್ಯಕ್ಕೆ ದರ್ಶನ ಮಾಡೋದಕ್ಕೆ ಹೋಗ್ತಿದ್ದೀವಿ. ಜನ ಮತ್ತು ಸಖತ್ತು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಷ್ಟು ಜನ ಅಂದರೆ ತುಂಬ ಜನ ಇದ್ದಾರೆ. ಸಖತ್ತು. ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ಇಲ್ಲಿ ನಾವು ಬಂದು ಕ್ಯೂನಿಗೆ ನಿಂತಿದ್ದು 1:30 ರಾತ್ರಿಯಲ್ಲಿ. ಇವಾಗ ಹೆಚ್ಚು ಕಡಿಮೆ ಟೈಮ್ ಬಂದು 5:30 ಆಗಿದೆ. 5:30 ಆಯಿತು ಟೈಮು. ನೋಡೋಣ ಎಷ್ಟು ಬೇಗ ಹೋಗಿ ದರ್ಶನ ಆಗ್ಬೋದು. ಈಗಿನ ಜಾವ 5:30 ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಎಷ್ಟು ಬೇಗ ದರ್ಶನ ಆಗ್ಬೋದು. ಇಲ್ಲಿ ಹೊರಗಡೆಗೆ ಹೋಗೋಣ ಬನ್ನಿ. ನಮ್ಮ ಕಡೆಯವರು ಇದ್ದಾರೆ, ಕರ್ಕೊಂಡು ಅವ್ರನ್ನ ಕೂಡ ಬಸ್ ಇಸ್ಕೊಂಡು ಹೋಗೋಣ ಮುಂದೆ. ಎಷ್ಟು ಜನ ಅಂದರೆ ಸಖತ್ತು ಜನ, ಸಖತ್ತು ಕ್ಯೂ ಅಂದ್ಕೊಳ್ಳಿ. ಬೆಳಗ್ಗೆನೇ ಸ್ಟಾಕ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅಷ್ಟು ಜನ ಬಂದಿದ್ದಾರೆ. ಅದು ಕೂಡ ಬನ್ನಿ ಮುಂದೆ ಹೋಗೋಣ. ಇಲ್ಲಿಗೆ ಹೋಗುವಂಥ ಬಸ್ ಸ್ಟ್ಯಾಂಡಲ್ಲಿ ಬಸ್ಸು ಎಷ್ಟು ಜನ ಇದ್ದಾರೆ ಅಂದರೆ ಸಖತ್ತು ಜನ ಇದ್ದಾರೆ. ಈ ಲಾಗ್ ಒಂದು ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ, ಯಾಕಂದರೆ ಒಳಗಡೆ ಎಲ್ಲ ಅಲೋ ಇರೋದಿಲ್ಲ. ಆದ್ದರಿಂದ ಫೋನ್ ಆ್ಯಂಡ್ ಲಾಗ್ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಆ ಕಡೆಯಿಂದ ಬಂದ ಮೇಲೆ ಲಾಗ್ ಕಂಟಿನ್ಯೂ ಆಗೋದು, ಯಾಕಂದರೆ ಆಲ್ರೆಡಿ ಡೆಪಾಸಿಟ್ ಮಾಡಬೇಕಾಗತ್ತೆ ಅಂದರೆ ಹೋಗ್ತಾ. ಆದ್ದರಿಂದ ಲಾಗ್ ಅಂತೂ ಫುಲ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಮುಂದೆ ಹೋಗೋಣ, ಹೋಗ್ತದೆ ನೋಡೋಣ. ನೋಡ್ಬೋದು, ಬನ್ನಿ ಹೋಗೋಣ ಮೇಲ್ಗಡೆಗೆ. ಏನು ವೀಕೆಂಡ್ ಆಗಿರೋದ್ರಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋದಕ್ಕೆ ಅಸಾಧ್ಯ ಅನ್ಕೋಬೋದು. ಅಷ್ಟು ಜನ ಇದ್ದಾರೆ. ಇಷ್ಟು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಿರುಪತಿಲಿ ಕಳೆದ 2 ಸರಿನೂ ಕೂಡ ಬಂದಿದ್ದೆ, ಅದರಲ್ಲೂ ಕೂಡ ಇಷ್ಟು ಜನ ಬಂದಿರಲಿಲ್ಲ. ಈ ಸರಿ ಮಾತ್ರ ಸಖತ್ತು ಜನ ಬಂದಿದ್ದಾರೆ. ಬನ್ನಿ ಹೋಗಿ ಕೊಳದ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಬ್ಯಾಗನ್ನು ಡೆಪಾಸಿಟ್ ಇಟ್ಟು ಆಮೇಲೆ ಮುಂದೆ ಹೋಗೋಣ. ಆದರೂ ಕೂಡ ಇಷ್ಟು ಜನನೂ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಮಾಡಿರಬೇಡಿ ಹೇಳಿ. ಮತ್ತು ಇಷ್ಟು ಜನ ಇದ್ದಾರೆ ಇಲ್ಲಿ. ಅಯ್ಯಪ್ಪ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದರ್ಶನ ಟೈಮಿಂಗ್ ಮಾತ್ರ ನೋಡೋದಕ್ಕೆ. ಬನ್ನಿ ಹೋಗೋಣ. ಈ ವ್ಲಾಗ್ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅದನ್ನೆಲ್ಲ ಅಡ್ಜಸ್ಟಬಲ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ಮುಂದೆ. ನೋಡ್ಬೋದು ಸಖತ್ತು ಜನ ಇದ್ದಾರೆ. ಇಲ್ಲಿ ರೂಮ್ಗಳು, ಫ್ರೀ ರೂಮ್ಸ್ ಎಲ್ಲ ಸಿಗ್ತಾಯಿದ್ವು, ಅವು ಕೂಡ ಸೋಲ್ಡ್ ಔಟ್ ಆಗಿ ಹೋಗಿದ್ದಾವೆ. ಹೆಚ್ಚು ಕಡಿಮೆ ಎಷ್ಟು ಜನ ಬಂದಿರ್ಬೋದು ಅಂತ ಊಹೆ ಮಾಡ್ಕೊಂಡಿದ್ದೀನಿ. ಸಖತ್ತು ಅಂದರೆ ಸಖತ್ತು ಜನ. ಮುಂದೆ ಹೋಗಿ ಕೊಳದ ಹತ್ರ ಹೋಗಿ ಸ್ನಾನ ಮಾಡೋಣ. ಸಖತ್ತು ಜನ. ಬನ್ನಿ ನೋಡೋದಕ್ಕೆ ಟೆಂಪಲ್ಗೆ ದರ್ಶನಕ್ಕೆ ಹೋದ್ಮೇಲೆ ಎಷ್ಟು ಟೈಮ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮುಂದೆ ನೋಡೋಣ. ಟೆಂಪಲ್ ಹತ್ರ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ನೋಡೋಣ ಎಷ್ಟು ಬೇಗ ಆಗ್ಬೋದು ಅಂತ. ಬನ್ನಿ ಹೋಗ್ತಾ ಮಾತಾಡೋಣ. ಸ್ನಾನ ಎಲ್ಲ ಆಯಿತು. ಈಗ ದರ್ಶನಕ್ಕೆ ಹೋಗೋಣ. ಧರ್ಮ ದರ್ಶನಕ್ಕೆ ಹೋಗ್ಬಿಟ್ಟು ಮುಂದೆ ಲಾಗ್ನ ಎಂಟ್ರಿಲಿ ಒಂದು ಸ್ವಲ್ಪ ಮಾಡಿಬಿಟ್ಟು ಮಧ್ಯದಲ್ಲಿ ಫೋನೆಲ್ಲ ಅಲ್ಲೇ ಡೆಪಾಸಿಟ್ ಕೊಟ್ಬಿಟ್ಟು ಆಮೇಲೆ ದರ್ಶನ ಮಾಡಿಕೊಂಡು ಮತ್ತೆ ಲಾಗ್ ಕಂಟಿನ್ಯೂ ಮಾಡೋಣ. ಬನ್ನಿ. ಸರ್ವ ದರ್ಶನ, ಧರ್ಮ ದರ್ಶನ ಹೋಗಬೇಕು ಅಂದರೆ ತುಂಬ ದೂರ ಹೋಗಬೇಕು ನಡ್ಕೊಂಡು. ಆಲ್ಮೋಸ್ಟು ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ 300 ರೂಪಾಯಿ ಟಿಕೆಟ್ನ ಬೇಗ ಹೋಗ್ಬೋದಾಗಿರುತ್ತೆ. ಅದು ಏನು ಬೇಗ ಅಂದ್ಬಿಟ್ಟು ಏನು ಕರ್ಕೊಂಡೋಗಿ ನಿಲ್ಲಿಸ್ಬಿಡೋದಿಲ್ಲ. ಅದಕ್ಕೂ ಸ್ವಲ್ಪ ದೂರ ಕ್ಯೂನ್ ಇರುತ್ತೆ, ಅದರಲ್ಲಿ ಜನ ಜಾಸ್ತಿ ಇರ್ತಾರೆ. 1 ಕೋಟಿ ಇನ್ವೆಸ್ಟ್ ಮಾಡಿಬೇಕಾದ್ರೆ ತಿರುಪತಿಗೆ ನಿಮಗೆ VIP ಎಂಟ್ರಿ ಸಿಗುತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡ್ಬೋದು ದರ್ಶನಕ್ಕೆ ಬಿಡ್ತಾ ಇಲ್ಲ, ಆದ್ದರಿಂದ ಇನ್ನು ಕ್ಯೂ ನಿಂತಿದೆ. 9 ಗಂಟೆಗೆ ದರ್ಶನ ಇರೋದು. ಆಲ್ರೆಡಿ ಕ್ಯೂನೆಲ್ಲ ನಿಂತಿದೆ ನೋಡ್ಬೋದು. ಇವಾಗ ಟೈಮ್ ಬಂದು 8:11 ಆಗಿದೆ. ನೋಡೋಣ, 8:15ಕ್ಕೆ ಹೋಗಿ ಕ್ಯೂನಲ್ಲಿ ನಿಲ್ತೀನಿ. ಇಷ್ಟೊತ್ತಿಗೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಈಚೆಗಡೆಗೆ ಬರ್ತೀನಿ, ಗೊತ್ತಾಗುತ್ತೆ. 9 ಗಂಟೆಗೆ ದರ್ಶನ ಎಲ್ಲ ಸ್ಟಾರ್ಟ್ ಆಗೋದು. ಈಗ ಆಲ್ರೆಡಿ ಇಲ್ಲಿ ತನಕ ಕ್ಯೂನ್ಗಳು ನಿಂತಿದ್ದಾವೆ. ಅಂದರೆ ಎಷ್ಟು ಜನ ಬಂದಿರ್ಬೋದು ನೀವು ಏನು ಮಾಡ್ಕೊಳ್ಳಿ. ಬನ್ನಿ ಒಳಗಡೆ ಹೋಗೋಣ ದರ್ಶನಕ್ಕೆ.
ನೋಡ್ಬೋದು ಎಷ್ಟು ಜನ ಕ್ಯೂನಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸಖತ್ತು ಜನ ಹೋಗ್ತಾ ಇದ್ದಾರೆ ಕ್ಯೂನಲ್ಲಂತೂ. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಟೈಮಿಂಗ್ ಕೊಟ್ಟಿರೋದು 28 hours ಕೊಟ್ಟಿದ್ದಾರೆ ಟೈಮಿಂಗು. 28 hours ಅಂದರೆ ಒಂದು ದಿನದ ಮೇಲೆ 4 ಗಂಟೆ, 28 ಗಂಟೆ. 28 ಗಂಟೆ ಕ್ಯೂನಲ್ಲಿ ನಿಲ್ಲಬೇಕಲ್ಲ. ಎಷ್ಟು ಜನ ಇರಬೇಡಿ ಹೇಳಿ ಲೆಕ್ಕ ಹಾಕಿ. ಅಲ್ಲಿ ತೂಗಾಟ, ಕಿರ್ಚಾಟ, ತುಳಿದಾಟ ಎಲ್ಲವೂ ಕೂಡ. ಟೋಕನ್ ತಗೊಂಡ್ರೆ ಬೇಗ ಹೋಗ್ಬೋದು. ಒಂದು 3 hours, ಒಂದು 5 hours ದರ್ಶನ ಮಾಡ್ಬೋದು. ನೀವು ಟೋಕನ್ ತಗೊಂಡ್ರೆ ನಾರ್ಮಲಾಗಿ ಬಂದರೆ ಈ ರೀತಿ ಕ್ಯೂನಲ್ಲಿ ದೊಡ್ಡ ಕ್ಯೂನು, ಎಷ್ಟು ದೊಡ್ಡದು ಅಂದರೆ ಬೆಟ್ಟ ಗುಡ್ಡಗಳ ಮೇಲೆಲ್ಲ ಕ್ಯೂನ್ ಲೈನ್ ಮಾಡಿಬಿಟ್ಟವ್ರೆ. ಆ ರೀತಿ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತು ನೋಡ್ದಂಗೆ ಐತಿ ಎಲ್ಲನೂ ಕೂಡ. ಬನ್ನಿ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಿನ್ನೆ ರಾತ್ರಿ ಕ್ಯೂನಲ್ಲಿ ನಿಂತಿದ್ದಕ್ಕೆ ಇವಾಗ ದರ್ಶನ ಆಯಿತು. ಇವಾಗ ಹೋಗೋಣ ಊರ ಕಡೆಗೆ. ತುಂಬ ಟೈಮ್ ಆಗೋಗಿದೆ. ಹೆಚ್ಚು ಕಡಿಮೆ ನಾನು ರಾತ್ರಿ 12 ಗಂಟೆಗೆ ನಿಂತಿರೋದು. ಇವಾಗ ಟೈಮು ಬಂದು ಹೆಚ್ಚು ಕಡಿಮೆ 3 ಗಂಟೆ ಆಗಿದೆ. 3 ಗಂಟೆ ಅಂದರೆ ಎಷ್ಟು ಟೈಮ್ ಅವರ್ ಆಗ್ತಿಲ್ಲ ಗೊತ್ತಿಲ್ಲ. ಹೆಚ್ಚು ಕಡಿಮೆ 16-18 ಅವರ್ ಆಯಿತು ಟೋಟಲಾಗಿ ದರ್ಶನ ಮಾಡ್ಕೊಬರೋ ತನಕ. ಅದು ಟೋಕನ್ ತೊಗೊಂಡಿರೋದಕ್ಕೆ. ಟೋಕನ್ ತಗೊಂಡಿದ್ದೆ ಧರ್ಮ ದರ್ಶನಕ್ಕೆ ಹೋಗಿದ್ದಿದ್ರೆ ನಾವು ಹೋಗಿರೋವಂಥದ್ದು ದಿವ ದರ್ಶನ. ಟೋಕನ್ ತಗೋಬೇಕು. ಕೆಳಗಡೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೊಡ್ತಾರೆ. ಅಂದರೆ ಇಲ್ಲಿ ನಮ್ಮದು KSRTC ಹಂಗೆ ಇಲ್ಲಿ APRTC ಅಂತ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಟೋಕನ್ ಕೊಡ್ತಾರೆ. ಅಲ್ಲಿ ಹೋಗಿ ಇಸ್ಕೊಂಡು ದರ್ಶನಕ್ಕೆ ಹೋಗ್ಬೇಕು. ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ. ಏಕೆ